ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ಭವ್ಯ ಸಿದ್ಧತೆಯ ಕುರಿತು ನಮ್ಮ ರಾಷ್ಟ್ರೀಯ ಬಂಜಾರ ಪರಿಷತ್ನ ರಾಜ್ಯಾಧ್ಯಕ್ಷರಾದಂಥ ಪ್ರಕಾಶ್ ಬಾಬು ಚೌಹಾಣ್ ಅವರು ಹಾಗೂ ಈ ಜಾತ್ರಾ ಕಮಿಟಿಯ ಅಧ್ಯಕ್ಷರು ಹಾಗೂ ಅಂಬಾಭವಾನಿ ದೇವಸ್ಥಾನದ ಕಮಿಟಿಯ ಅಧ್ಯಕ್ಷರಾದಂಥ ಶ್ರೀ ಭೀಮಸಿಂಗ್ ಮಹಾರಾಜರು, ಅದೇ ರೀತಿ ನಮ್ಮ ಗೋಪಾಲ್ ಮಹಾರಾಜರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದು ಈ ಮುಂದಿನ ಪತ್ರಿಕಾಗೋಷ್ಠಿಯನ್ನು ನಮ್ಮ ಪ್ರಕಾಶ್ ಚೌಹಾಣ್ ನಡೆಸಿಕೊಡಲಿದ್ದಾರೆ. ಹದಿನೆಂಟನೇ ತಾರೀಕು ಅಂದ್ರೆ ಶನಿವಾರ ನಮ್ಮ ಮುಗಳಕೋಡ ಮಠ ಬಂಜಾರ ಸರ್ಕಲ್ದಿಂದ ಮಾತಾ ಅಂಬಾಭವಾನಿ ಜಾತ್ರಾ ಮಹೋತ್ಸವ ಅಂಗವಾಗಿ ಮುಗಳಕೋಡ ಮಠದಿಂದ ತುಳಜಾಪುರ ಅಂಬಾಭವಾನಿದ ಒಂದು ಮೂರ್ತಿ ಮಾಡಿಸಿದ್ದಾರೆ ನಮ್ಮ ಪೂಜ್ಯರಾದ ಭೀಮು ಮಹಾರಾಜರು. ಅದಕ್ಕೆ ಆ ಅಂಬಾಭವಾನಿ ಮೂರ್ತಿಯನ್ನು ಪಾದಯಾತ್ರೆ ಕುಂಭಮೇಳ ರ್ಯಾಲಿ ಮುಖಾಂತರ 18ನೇ ತಾರೀಕು ಇಟಿಂಗ್ಯಾ ತಾಂಡ LT1 LT4ರಲ್ಲಿ ಹೋಗುತ್ತದೆ. ಹಾಗಾಗಿ 19ನೇ ತಾರೀಕು ಭವ್ಯ ಒಂದು ಜಾತ್ರಾ ಮಹೋತ್ಸವ ವೇದಿಕೆ ಕಾರ್ಯಕ್ರಮ ಇರುತ್ತೆ ಸರ್. ಅದಕ್ಕಾಗಿ ನಮ್ಮ ಇಡೀ ನಾಡಿನ ಸಮಸ್ತ ಜನತೆಗೆ ಈ ಕಾರ್ಯಕ್ರಮ ಹಾಗೂ ಈ ಭವ್ಯ ಮೆರವಣಿಗೆ ಕುಂಭಮೇಳ ಹಾಗೂ ಮೆರವಣಿಗೆ ಪಾದಯಾತ್ರೆ ಮುಖಾಂತರ ಹೋಗುತ್ತದೆ. ಈ ಮೆರವಣಿಗೆಯಲ್ಲಿ ಎಲ್ಲ ನಮ್ಮ ಮಹಾರಾಜರು ಹಾಗೂ ಎಲ್ಲ ನಮ್ಮ ಗೋಪಾಲ್ ಮಹಾರಾಜರು, ಎಲ್ಲರೂ ನಮ್ಮ ಸಿದ್ಧಲಿಂಗ ಮಹಾಸ್ವಾಮಿಗಳು, ಹಿಂಗೆಲ್ಲ ನಮ್ಮ ಕಿಸಂಬ ರಾಠೋಡ ಎಲ್ಲ ಭಾವಿ ಭಕ್ತರು ಎಲ್ಲರೂ ಬರ್ತಾ ಇದ್ದಾರೆ. ಹಾಗಾಗಿ ತಾವೆಲ್ಲರೂ ಬಂದು ಈ ಮೆರವಣಿಗೆಯನ್ನು ಯಶಸ್ವಿ ಮಾಡಬೇಕು ಹಾಗೂ ಈ ಜಾತ್ರೆಯನ್ನು ಯಶಸ್ವಿ ಮಾಡ್ಬೇಕಂತೇಳಿ ಇವತ್ತು ಗೋಷ್ಠಿ ಮಾಡಕ್ಕೆ ಇವತ್ತು ನಿಮ್ಮ ಕರೆಸಿದ್ದೆ ಸರ್. ಅದಕ್ಕೆ ನಿಮ್ಮ ಮುಖಾಂತರ ನಮ್ಮ ಎಲ್ಲ ಪ್ರತಿಯೊಂದು ಭಾವಿ ಭಕ್ತರಿಗೆ ಈ ವಿಡಿಯೋ ಈ ಪ್ರೆಸ್ ಮೀಟ್ ಮುಖಾಂತರ ಎಲ್ಲರೂ ಬಂದು ಭಾಗವಹಿಸ್ಬೇಕಂತೇಳಿ ಕಳ್ಕಳಿ ವಿನಂತಿ ಮಾಡ್ತೀನಿ ಸರ್. ಮತ್ತೆ ಮೆರವಣಿಗೆಯಲ್ಲಿ ಏನು ವಿಶೇಷ ಇರುತ್ತೆ ಅದನ್ನೆಲ್ಲ ಹೇಳಿ ಸ್ವಲ್ಪ. ಅಲ್ಲ, ಜಾತ್ರೆಯ ವಿಶೇಷತೆ ಹಾಗೂ ಮೆರವಣಿಗೆಯ ವಿಶೇಷತೆ ಈಗ ಮೆರವಣಿಗೆ ಅಂದ್ರೆ ಸರ್, ಈಗ ತುಳಜಾಭವಾನಿ ಈಗ ಜಾತ್ರೆಯ ವಿಶೇಷತೆ ಮತ್ತು ಮೆರವಣಿಗೆಯ ವಿಶೇಷತೆ ಅಂದ್ರೆ ಈಗ ಬಂಜಾರ ಸಮಾಜ ಮತ್ತು ಕ್ಷತ್ರಿಯ ಸಮಾಜದ ಕುಲದೇವತೆಯಾದಂಥ ಶ್ರೀ ತುಳಜಾಭವಾನಿಯವರ ಒಂದು ಭವ್ಯ ಮೆರವಣಿಗೆ ನಮ್ಮ ತಾಂಡಗಳಲ್ಲಿ ದುರ್ಗಾ ಮಾತೆ ಮತ್ತು ಸೇವಾಲಾಲರ ಜಾತ್ರೆಗಳನ್ನು ಮಾಡುವಂಥದ್ದು ಸಹಜ ಇದೆ. ಆದರೆ ಎಲ್ಲ ನಮ್ಮ ಸಮಾಜ ಬಾಂಧವರು, ಬಂಜಾರ ಸಮಾಜದವರು ತುಳಜಾಭವಾನಿಗೆ ಹೋಗಿ ಅಲ್ಲಿ ಆಶೀರ್ವಾದ ಪಡೆದು ಎಲ್ಲರೂ ಪಾವನರಾಗಿರುವಂಥದ್ದು, ಎಲ್ಲರೂ ಮನೆ ದೇವತೆಯಾಗಿ ಕುಲದೇವತೆಯಾಗಿ ಅಂಬಾಭವಾನಿ ಇರೋದ್ರಿಂದ ನಮ್ಮ ಇಲ್ಲಿ ಭೀಮಸಿಂಗ್ ಮಹಾರಾಜರು ಒಂದು ಭವ್ಯವಾದ ಮೆರವಣಿಗೆ ಮೂರ್ತಿಯನ್ನು ತುಳಜಾಭವಾನಿ ಅಂಬಾಭವಾನಿಯವರ ಮೂರ್ತಿ ಮಾಡಿ, ಅದರ ಜೊತೆಗೆ ಒಂದು ಶಿವಾಜಿ ಮಹಾರಾಜರ ಪುತ್ಥಳಿ ಮೂರ್ತಿ ಅದನ್ನು ಮುಗಳಕೋಡ ಮಠದಿಂದ ರಿಂಗ್ ರೋಡ್ ಮಾರ್ಗವಾಗಿ ಎಕ್ಕಿಂಗ್ಯಾಳ 4ನೇ ನಂಬರ್ ತಾಂಡೆವರೆಗೆ ಅದೊಂದು ಭವ್ಯ ಮೆರವಣಿಗೆ. ಅದರಲ್ಲಿ ಸಾವಿರಾರು ಜನರ ಕುಂಭಮೇಳ, ಅದರ ಜೊತೆಗೆ ಉಳಿದ ಕಲಾ ತಂಡಗಳು, ಎಲ್ಲ ಕಲಾ ತಂಡಗಳು, ನಮ್ಮ ಭಜನೆಗಳು, ಕಲಾ ತಂಡಗಳು ಕೂಡ ಅಲ್ಲಿ ವಿಶೇಷವಾಗಿ ಭಾಗವಹಿಸ್ತಾ ಇದ್ದಾವೆ. ಅದಕ್ಕೆ ಇದೊಂದು ವಿಶೇಷವಾಗಿ ಎಲ್ಲ ಮೆರವಣಿಗೆಗಿಂತ ಇದೊಂದು ವಿಶೇಷ ಮೆರವಣಿಗೆ ಆಗಿರೋದ್ರಿಂದ ಇದರಲ್ಲಿ ಬಂಜಾರ ಸಮಾಜದಲ್ಲೇ ಮರಾಠ ಸಮಾಜದಾಗಿರ್ಬೋದು ಆ ದೇವಿಯನ್ನು ನಡ್ಕೊಳ್ಳುವಂಥ ಎಲ್ಲ ಭಕ್ತಾದಿಗಳು ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುತ್ತಿರೋದ್ರಿಂದ ಇದೊಂದು ವಿಶೇಷ ಮೆರವಣಿಗೆ ಮತ್ತು ವಿಶೇಷ ರೀತಿಯಿಂದ ಅದೇ ದೇವಸ್ಥಾನ ಬಾಜುಗಡೆ ಒಂದು ಮೂರ್ತಿ ಕಟ್ಟಿ ಅಂತೇಳಿ ಭವ್ಯವಾಗಿ ನಿರ್ಮಿಸಿದ್ದಾರೆ ಸರ್. ಅಲ್ಲಿ ಅದನ್ನು ನೀವು ಸತತ ಮುಂದೆ ಶಾಶ್ವತವಾಗಿ ಅಲ್ಲಿ ಅದನ್ನು ಪ್ರತಿಷ್ಠಾಪಿಸಲಾಗ್ತದೆ. ಅದಕ್ಕೆ ಎಲ್ಲ ತುಳಜಾಭವಾನಿ ಮತ್ತು ಅಂಬಾಭವಾನಿಯ ಎಲ್ಲ ಭಕ್ತಾದಿಗಳು, ಆರಾಧಕರು ಈ ಮೆರವಣಿಗೆಯಲ್ಲಿ ಬಂದು ತಾವೆಲ್ಲ ಈ ತಾಯಿಯ ಆಶೀರ್ವಾದ ಪಡೆದು ಈ ಮೆರವಣಿಗೆಯಲ್ಲಿ ಭಾಗವಹಿಸಿ ತಾವೆಲ್ಲ ಈ ಒಂದು ವಿಶೇಷ ಅಂಬಾಭವಾನಿ ತುಳಜಾಭವಾನಿ ಇದ್ದಾಳೆ,
ತುಳಜಾಪುರದಲ್ಲಿ ಕೂತು ಇವತ್ತು ನಾವು ದರ್ಶನ ಪಡೆಯಕ್ಕೆ ಹೋಗ್ತಿದ್ವಿ. ಇವತ್ತು ಅದೇ ಮೂರ್ತಿಯನ್ನು ನಾವು ಇಲ್ಲಿ ಇಟಂಗ್ಯಾಳ 4 ನಂಬರ್ ತಾಂಡೆಯಲ್ಲಿ ಅದನ್ನು ಪ್ರಸ್ತುತಪಲಾಗ್ತಾ ಇದೆ. ಅದಕ್ಕೆ ನಾವೆಲ್ಲ ಬಿಜಾಪುರದವರು ದಿನನಿತ್ಯ ನಾವು ಹೋಗಿ ಅದರ ದರ್ಶನ ಪಡೆಯುವಂತ ಒಂದು ಹತ್ತಿರದಿರುವಂತ 145 ಕಿಲೋಮೀಟರ್ ದೂರ ಹೋಗೋಕಿನ ನಮ್ಮದೇ ಊರಲ್ಲಿ ಇಲ್ಲಿ ಒಂದು ಸ್ಥಾಪನೆ ಮಾಡ್ತಾ ಇದ್ದಾರೆ ನಮ್ಮ ಭೀಮಸಿಂಗ ಮಹಾರಾಜರು. ಅದಕ್ಕೆ ತಾವೆಲ್ಲರೂ ಈ ಮೆರವಣಿಗೆಗೆ ಮತ್ತು ಈ ಜಾತ್ರೆಗೆ ತಾವೆಲ್ಲರೂ ಬಂದು ಈ ತಾಯಿಯ ದರ್ಶನ ಪಡೆಯೋದು, ಮಹಾರಾಜರ ದರ್ಶನ ಪಡೆಯೋದು ತಾವೆಲ್ಲರೂ ಪಾವನರಾಗೋ ಜೊತೆಗೆ ಒಂದು ಅಂಬಾಭವಾನಿ ನಮ್ಮ ಕುಲ ದೇವತೆ ಆದಂತ ನಮ್ಮ ಮನೆಗೆ ಬರ್ತಾಳೆ ಅನ್ನೋ ಭಾವನೆಯಿಂದ ತಾವೆಲ್ಲರೂ ಇದರಲ್ಲಿ ವಿಶೇಷ ಮೆರವಣಿಗೆ ಇದೆ. ಶಿವಾಜಿ ಮಹಾರಾಜರು ಮತ್ತೆ ಅಂಬಾಭವಾನಿ ಅನ್ನೋ ಮೂರ್ತಿ ಇದೆ. ಅದನ್ನ ಮೋಳ್ಕೊಡ ಮಠದ ನಂತರ ರಿಂಗ್ ರೋಡ್ ಮಾರ್ಗವಾಗಿ ಮುಂದೆ ದರ್ಗಾ ಬಂದು ದರ್ಗಾ ನಂತರ ಇಟಂಗ್ಯಾಳ ರೋಡ್, ಯತ್ನಾಳ್ ರೋಡ್ ಮುಖಾಂತರ ಸೊಲ್ಲಾಪುರ ರೋಡ್ ಹೋಗಿ ಮುಂದೆ ರಿಂಗ್ ರೋಡ್ ಹೋಗಿ ಮುಂದೆ ದರ್ಗಾ ಮುಖಾಂತರ ಅದು ಇಟಂಗ್ಯಾಳ ತಾಂಡೆ ತಲುಪುತ್ತೆ. ಅದಕ್ಕೆ ಎಲ್ಲ ಮಹಿಳೆಯರು, ಎಲ್ಲ ಯುವಕರು ಅಲ್ಲೆಲ್ಲ ಎಲ್ಲ ರೀತಿಯ ವಾದ್ಯಗೋಷ್ಠಿಗಳು ಇರೋದ್ರಿಂದ ತಾವೆಲ್ಲರೂ ಬಂದು ಅದರ ವಿಶೇಷ ಮೆರವಣಿಗೆಯಲ್ಲಿ ಭಾಗವಹಿಸಿ ಈ ಅಂಬಾಭವಾನಿ ಮತ್ತು ಶಿವಾಜಿ ಮಹಾರಾಜರ ಮೂರ್ತಿ ಮೆರವಣಿಗೆಯಲ್ಲಿ ತಾವೆಲ್ಲರೂ ಭಾಗವಹಿಸಿ ಅದಕ್ಕೆ ಯಶಸ್ವಿಗೊಳಿಸ್ತೀವಿ ಅಂತೇಳಿ ನಾವು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತೀವಿ ಸರ್. ಎಷ್ಟು ಜನ ಸೇರುವ ನಿರೀಕ್ಷೆ ಇದೆ? 1,000-2,000 ಜನ ಸೇರ್ಬೋದು ಸರ್. ಮತ್ತು ಆ ಭಕ್ತಾದಿಗಳಿಗೆ ಯಾವ ಸೌಕರ್ಯ ಅಲ್ಲಿ ಜಾತ್ರೆಗೆ ಬರಲಿಕ್ಕೆ ಏನು ಸೌಲಭ್ಯ ಸಾರಿಗೆ ಇದೆ? ಅವರಿಗೆಲ್ಲ ಸಾರಿಗೆ ವ್ಯವಸ್ಥೆ ಅಂದ್ರೆ ಆಯಾ ಜಿಲ್ಲೆಯಿಂದ ಆ ಗ್ರಾಮದಿಂದ ತಾಂಡೆಗಳಿಂದ ತಮ್ಮ ಗಾಡಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಸರ್. ಅದರ ಜೊತೆಗೆ ಅಲ್ಲೆಲ್ಲ ಊಟದ ಅನ್ನಪ್ರಸಾದ ವ್ಯವಸ್ಥೆ ಇರ್ತದ. ಅದೇ ಅಲ್ಲಿ ನಡೀತಾ ಹೋಗ್ತಾ ಇರ್ತದ. ಅಲ್ಲಿ ಬೇರೆ ಬೇರೆ ಭಕ್ತಾದಿಗಳು ಅದಕ್ಕೆ ಅನ್ನಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೆಲ್ಲ ಯಾವುದೇ ರೀತಿ ತೊಂದರೆ ಆಗದಂತೆ ಅದಕ್ಕೊಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಸರ್. ಮತ್ತು ಈ ಜಾತ್ರೆಗೆ ಗಣ್ಯಾತಿ ಗಣ್ಯರು, ರಾಜಕೀಯ ಧೋರಣರು ಯಾರ್ಯಾರು ಬರುವ ನಿರೀಕ್ಷೆಯಲ್ಲಿದ್ದಾರೆ? ಈಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ MB ಪಾಟೀಲ್ ಸಾಹೇಬರು, ಅದರ ಜೊತೆಗೆ ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಶಾಸಕ MLAಗಳು, ಅದೇ ರೀತಿ ಬೇರೆ ನಮ್ಮ ಸಮಾಜದ ಬೇರೆ ಸ್ಟೇಟಸ್ ಮಂತ್ರಿಗಳು ಅವರೆಲ್ಲರೂ ಆಹ್ವಾನ ಮಾಡಿದ್ವಿ. ಆದರೆ ಎಲ್ಲರೂ ಬರ್ಬೋದು ಅಥವಾ ಬಲ್ಲೇ ಇರಬಹುದು. ಆದರೆ ಈ ಜಾತ್ರೆ ಅಂತೂ, ಮೆರವಣಿಗೆ ಅಂತೂ ಜಿಲ್ಲೆಯ ಎಲ್ಲ ಭಕ್ತಾದಿಗಳಿಂದ ಅದು ಒಂದು ವಿಜೃಂಭಣೆಯಿಂದ ಒಂದು ಉತ್ಸಾಹದಿಂದ ಮಾಡುವಂಥದ್ದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಎಲ್ಲರೂ ಈ ತಾಯಿ ಆಶೀರ್ವಾದ ಪಡಲಿಕ್ಕೆ ಎಲ್ಲರೂ ಜನರು ಬರ್ತಾರೆ. ಅದೇ ರೀತಿ ನಮ್ಮ ಸ್ಟೇಟ್ ಲೀಡರ್ಗಳು ಕೂಡ ಬರ್ಬೋದು. ಅದಕ್ಕೆ ಮತ್ತು ನಮ್ಮ ಮಹಾರಾಜರುಗಳು, ಶಿವಲಾಲ್ ಮಹಾರಾಜರು, ಸಿದ್ಲಿಂಗ್ ಮಹಾರಾಜರು, ಮತ್ತೆ ನಮ್ಮ ಗೋಪಾಲ್ ಮಹಾರಾಜರು, ಧನ್ಸಿಂಗ್ ಮಹಾರಾಜರು, ಜಗನು ಮಹಾರಾಜರು, ಎಲ್ಲ ಮಹಾರಾಜರು ಕೂಡ ಈ ಮೆರವಣಿಗೆ, ಬಾಬು ಸಿಂಗ್ ಮಹಾರಾಜರೇ ನಮ್ಮ ಇಡೀ ದೇಶದ ಧರ್ಮಪೀಠಾಧಿಕಾರಿ ಆದಂಥ ಬಾಬು ಸಿಂಗ್ ಮಹಾರಾಜರು ಅವರು ಕೂಡ ಈ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ಎಲ್ಲ ಜನ ಅವರ ದರ್ಶನ ಪಡೆಯಲಿಕ್ಕೆ, ಮತ್ತೆ ಕಿಶನ್ ಭಾऊ ರಾಠೋಡ್, ನಮ್ಮ ರಾಷ್ಟ್ರೀಯ ಬಂಜಾರ ಪರಿಷತ್ತಿನ ರಾಷ್ಟ್ರೀಯ ಸಂಸ್ಥಾಪಕರಾದಂಥ ಕಿಶನ್ ಭಾऊ ರಾಠೋಡ್ ಅವರು ಕೂಡ ಈ ಮೆರವಣಿಗೆಯಲ್ಲಿ ಮತ್ತು ಜಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಜಾತ್ರಾ ಕಾರ್ಯಕ್ರಮವನ್ನು ಯಾರು ಉದ್ಘಾಟನೆ ಮಾಡಲಿದ್ದಾರೆ? ಇದು ಬಾಬು ಸಿಂಗ್ ಮಹಾರಾಜರು ಇದನ್ನು ಚಾಲನೆ ನೀಡಲಿದ್ದಾರೆ. ಅದೇ ರೀತಿ MB ಪಾಟೀಲ್ ಸಾಹೇಬರು ಜಾತ್ರಾ ಮಹೋತ್ಸವವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಓಕೆ. ಸುದೇವನು ಕೂಡ್ತಾ ಇದು ಶ್ರೀ ಅಂಬಾಭವಾನಿ ವಾರ್ಷಿಕ ಜಾತ್ರಾ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅಭಿವೃದ್ಧವಾಗಿ ಜಾತ್ರೆಯನ್ನು ನಡೀತದೆ. ಈ ಅಂಬಾಭವಾನಿ ಜಾತ್ರೆಯ ಒಂದು ವಿಶೇಷತೆ ಏನಂದರೆ, ಬಂಜಾರ ಸಮಾಜದ ಸಂಸ್ಕೃತಿ, ಸನಾತನ ಯಾವುದೇ ಒಂದು ನಾವು ಕಲೆ ನೋಡಬೇಕಂದ್ರೆ ಈ ಅಂಬಾಭವಾನಿ ದೇವರದ ಏನೋ ಮೂರ್ತಿಯನ್ನು ತರ್ತಾರೆ. ಅದೇ ವೇಳೆಗೆ ಭವ್ಯವಾಗಿ ನೃತ್ಯ, ಬಂಜಾರ ಸಮಾಜದ ಎಲ್ಲ ಚಟುವಟಿಕೆಗಳು ಕೂಡ ಆ ಮೆರವಣಿಗೆಯಲ್ಲಿ ಇರ್ತದೆ. ಆ ಮೆರವಣಿಗೆಯಲ್ಲಿ ಯಾವುದೇ ಥರದ ಏನೇ ಒಂದು ಸಮಾಜದಲ್ಲಿ ಏನು ಮಾಡಬೇಕಂದ್ರೆ ಭೀಮ ಮಹಾರಾಜರ ಒಂದು ಅವರದಿಂದ ಕಲಿಬೇಕು ಅನ್ನುವಂಥ ಒಂದು ಮಾತು. ಯಾಕಂದ್ರೆ 12 ಕೋಟಿನ ಒಂದು ಮೂರ್ತಿಯನ್ನು ಮಾಡಿ ಆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕಂದ್ರೆ ನಾನು ಮುಘಲ್ಕೋಟ್ ಮಠದಿಂದ ಮತ್ತು ಬಂಜಾರ ಕ್ರಾಸ್ನಿಂದ ಈ ಮಾರ್ಗವಾಗಿ ನಾವು ಹೋಗಬೇಕು ಮತ್ತು ಎಲ್ಲರಿಗೂ ಕೂಡ ಈ ದರ್ಶನವನ್ನು ಆ ಮೂರ್ತಿಗೆ ಕೊಡಬೇಕಂತ ಹೇಳಿ ಅವರು ನಿರ್ಧಾರ ಮಾಡಿದ್ದಾರೆ. ಅವರಿಗೂ ಕೂಡ ಭೀಮ ಮಹಾರಾಜರು ಕೂಡ ಅನಂತ ಕೋಟಿ ಆಶೀರ್ವಾದ ನೀಡುತ್ತಾ ಇದು ಪ್ರತಿ ವರ್ಷದಿಂದ ನಡೆದು ಮಾತ್ರ ಖಚಿತ 18ನೇ ತಾರೀಕಿಗೆ ಇದು ಸ್ಟಾರ್ಟ್ ಆಗ್ತದೆ. 19ನೇ ತಾರೀಕಿಗೆ ಮುಕ್ತಾಯ ಆಗೋ ಟೈಮಿಗೆ ಭವ್ಯ ಒಂದು ಸಭೆ ಇರ್ತದೆ. ಆ ಸಭೆಯಲ್ಲಿ ಈ ಜಿಲ್ಲೆಯ ಎಲ್ಲ ಈಗಾಗಲೇ ಸುರೇಶ್ ಅಣ್ಣ ಹೇಳಿದ್ರು ಎಲ್ಲ ಮಂತ್ರಿಗಳು ಬರ್ತಾರೆ. ಮತ್ತು ಅದೇ ರೀತಿಯಾಗಿ ಚಾಲನೆ ಮಾಡುವ ಮುಂದೆ ನಮ್ಮ ಜಗದ್ಗುರುಗಳಾದ ಬಾಬುಶಿವ ಮಹಾರಾಜರು, ರಾಷ್ಟ್ರೀಯ ಸಂತರು, ಅವರು ಕೂಡ ಆ ದಿವಸ 18ನೇ ತಾರೀಕು ಬರ್ತಾರೆ. ಅವ್ರ ಮುಖಾಂತರವಾಗಿ ಚಾಲನೆ ನಡೀತದೆ. ಅದೇ ರೀತಿಯಾಗಿ ನಮ್ಮ ಪ್ರಕಾಶ್ ಚವ್ಹಾಣ್ ಅವರು, ರಾಷ್ಟ್ರೀಯ ಬಂಜಾರ ಪರಿಷತ್ ರಾಜ್ಯಾಧ್ಯಕ್ಷರು, ಇವರು ಕೂಡ
ಒಂದು ವಿಶೇಷವಾಗಿ ನಮ್ಮ ಬಂಜಾರ ಸಮಾಜ ಎಲ್ಲ ಕಲೆಗಳು ನೋಡ್ಬೇಕಂತ ಹೇಳಿ ಒಂದು ಡೋಳ ಮತ್ತು ಏನು ಧಾರ್ಮಿಕ ಏನೇನು ಕಾರ್ಯಕ್ರಮದ ಒಟ್ಟುಗಳು ಇರ್ತದೆ, ಅವ್ರಿಗೆ ನಾಷ್ಟ ವ್ಯವಸ್ಥೆ ಇರ್ತದೆ, ಎಲ್ಲರಿಗೆ ಯಾವುದೇ ಒಂದು ತೊಂದರೆ ಬರಲಾರ್ದಂಗೆ ನೋಡುವಂಥ ವ್ಯವಸ್ಥೆ ಎಲ್ಲರೂ ಕೂಡಿ ಮಾಡ್ಯಾರ. ಇದೇ ಸಮಿತಿಯಲ್ಲಿ ಒಂದು ಉಸ್ತುವಾರಿಯಾಗಿ ನಮ್ಮ ಸಂಜು ರಾಠೋಡ್ ಅವರು ಕೂಡ ಅವ್ರದ್ದೇ ಒಂದು ಇದು ದೇವರು ತಳ ಇಳಿದು ಮನೆತನ ಅವ್ರ ಪರಂಪರೆಯಿಂದ ಭೀಮು ಮಹಾರಾಜರ ಸಹೋದರರು ನಮ್ಮ ಸಂಜು ರಾಠೋಡ್ ಅವರು ಕೂಡ ಈ ಭಾಳ ಕಾಳಜಿ ವಹಿಸಿ ಇದು ಕಾರ್ಯಕ್ರಮ ಮಾಡ್ಲಿರ್ತಾರೆ. ಸುರೇಶ್ ಅವರು ಎಲ್ಲರೂ ಮತ್ತು ಅದೇ ರೀತಿಯಾಗಿ ನಮ್ಮ ಬಾಬು ಅಣ್ಣವರು ಹಂಚಿನಾಳ ಎಲ್ಲರೂ ಕೂಡಿ ಎಲ್ಲ ಇನ್ನು ಭಾಳಷ್ಟು ಮಂದಿ ಇರ್ತಾರೆ. ನಮ್ಮ ಎಲ್ಲ ಹಿರಿಯರು, ನಮ್ಮ ತಾಂಡದ ನಾಯ ಕಾರ್ಬಾರಿ ನಸಾವಿ ಎಲ್ಲರೂ ಬರ್ತಾರೆ. ಮತ್ತು ಅದೇ ರೀತಿಯಾಗಿ ನಮ್ಮ ರಾಜಕೀಯ ಎಲ್ಲರೂ ಇವಾಗ ರಾಜಕಾರಣ ಹಿಡ್ಕೊಂಡು ಕೇಸಿ ಎಲ್ಲರಿಗೂ ಕೂಡ ರಾಜಕಾರಣಕ್ಕೆ ಮಂದಿರದಷ್ಟು ಜೊತೆಯಾಗಿ ನಾವೆಲ್ಲರೂ ಭವ್ಯ ಮೆರವಣಿಗೆಯಲ್ಲಿ ನಾವು ಭಾಗವಹಿಸಬೇಕು ಮತ್ತು ನಾವೆಲ್ಲರೂ ಸಂತೋಷವಾಗಿ ಈ ಮೆರವಣಿಗೆಯಲ್ಲಿ ಬರ್ತೀವಿ ಅಂತ ಹೇಳಿ ನಾವು ಮಾಧ್ಯಮದವ್ರಿಗೆ ಒಂದು ಹೇಳೋದಿಷ್ಟೇ. ನೀವು ಕೂಡ ಆ ದಿವಸ ನೀವು ಬರಬೇಕು, ಎಲ್ಲರೂ ಕೂಡಿ ಎಲ್ಲರೂ ಬಂದು ಕೇಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಕೂಡಬೇಕು ಅಂತ ಹೇಳಿ ನಿಮಗೂ ವಂದಿಸಿ ನಾವೆಲ್ಲರೂ ಒಂದಾಗಿ ಹೋಗೋಣ ಅಂತ ಹೇಳಿ ಒಂದು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಆ ಮೂರ್ತಿ 12 ಫೂಟ್ ಅಂತ ಹೇಳಿದ್ರಿ ಮಹಾರಾಜ್ರೆ, ಹಾಂ, ಆದ್ರೆ ಅದು ಬೆಳ್ಳಿದು ಬಂಗಾರದು? ಇಲ್ಲ, ಅದು ಇದ್ರದ್ದೇ ಐತ್ರಿ, ಒಂದು ಹಂಚಿಂದ ರೀ, ಅದೊಂದು ಇದ್ರ ಮಾಡಿರ್ತಾರೆ. ಅದೊಂದು ಮಾರ್ಬಲ್, ಅರ್ಧ ಮಾರ್ಬಲ್ ಅರ್ಧ ಇದ್ದಂಗೆ ಮಾಡಿರ್ತಾರೆ. ಅದು ಕೆಮಿಕಲ್ ಭಾಳ ಚಲೋ ಮೂರ್ತಿ ಐತ್ರಿ, ನೋಡುವಂಥ ಮೂರ್ತಿ ಐತಿ. ಮತ್ತು ಆ ಮೂರ್ತಿ ನಾವು ಇಲ್ಲೂ ನೋಡಿಲ್ಲ. ಯಾಕೋ ಭೀಮು ಮಹಾರಾಜರ ಮನೆಯಲ್ಲಿ ಬಂದದು ಒಂದು ಬರ್ಲಾಕತ್ತದಂದ್ರೆ ಆ ತಾಯಿನೇ ಎಲ್ಲ ಜಗತ್ತು ಕಾಪಾಡತಿ. ಅದಕ್ಕಾಗಿ ನಾವೆಲ್ಲರೂ ಹೆಚ್ಚಿನ ತಾಂಡೆನಲ್ಲಿ ಬಂದು ಇದು ಕಾರ್ಯಕ್ರಮ ನಾವು ಯಶಸ್ವಿ ಮಾಡ್ತೀವಿ ಮತ್ತು ಮಾಡಿಸೋಣ ಅಂತ ಹೇಳಿ 2 ಮಾತು ಮುಗಿಸ್ತೀನಿ. ಮಾತಾಡ್ರಿ. ದೇವಿದ 14 ಫುಟಿನ ಮೂರ್ತಿ ಮಾಡಿಸಿದ್ದೀವಿ. ಇಲ್ಲಿ ಇಟೆಂಗಾಳ 2 ನಂಬರ್ ತಂಡದಲ್ಲಿ ಅಲ್ಲಿ ಮುಗುಂಪುರ ಮಠದಿಂದ ಸೋಲಾಪುರ ನಾಟಕದಿಂದ ದರ್ಗಾದ ನಂತರ ನಮ್ಮ ಇಟೆಂಗಾಳ ತಾಂಡದ ಕಡೆ 4 ನಂಬರ್ ತಾಂಡ ಕಡೆ ಮೂರ್ತಿ ಮೆರವಣಿಗೆ ಹೋಗ್ತದೆ. ಮತ್ತು ಅದರಾಗ ಶಾಸಕರು ಬರ್ತಾರೆ, MP ಪಾಟೀಲ್ ಸಾಹೇಬರು ಬರ್ತಾರೆ, ಸುನೀಲ್ ಗೌಡರು ಸಾಹೇಬರು ಬರ್ತಾರೆ. ಅಲ್ಲಿ 19 ತಾರೀಕಿಗೆ ಜಾತ್ರೆ, ದೊಡ್ಡ ಪ್ರಮಾಣದ ಜಾತ್ರೆ ಆಗ್ತದೆ. ಎಲ್ಲರೂ ಬರಬೇಕು, ನೀವು ಕೂಡ ಬರಬೇಕು, ಎಲ್ಲ ಪತ್ರಕರ್ತರು ಬರಬೇಕು, ಎಲ್ಲರೂ ಖುಷಿ ಬಂದು ಅದು ಭಾಗವಹಿಸಬೇಕು. ಸರ್, ಈ ಕಾರ್ಯಕ್ರಮಕ್ಕೆ ಎತ್ತಾವರು ಬರ್ತಾ ಇದ್ದಾರೆ? ಎತ್ತಾವ್ರಿಗೆ ಆಹ್ವಾನ ಕೊಟ್ಟಿದ್ದೀರಾ? ಇಲ್ಲ, ಬರೋದು ನಾವು ಅವರಿಗೆ ಅಷ್ಟು ಹೇಳಿಲ್ಲ, ಅವ್ರು ಬರೋಂಗಿಲ್ಲ, ಶಾಸಕರು ಅಷ್ಟೇ. ಮತ್ತು ಈ ಸರ್ವಧರ್ಮದ ಯುವಕರಿಗೆ ಈ ಜಾತ್ರೆ ವಿಶೇಷದ ಬಗ್ಗೆ ಏನು ಸಂದೇಶ ಸಾರಲು ಬಯಸ್ತೀರಿ? ಹಾಂ, ಅದು ದೇವಿದು ಮಾತ್ರ ದುಷ್ಟತೆ ದೂರಬೇಕು, ವೇಷ ನಾವೆಲ್ಲ ಮಾಡಬಾರ್ದು, ಒಳ್ಳೆಯ ಸ್ಥಿತಿಯಿಂದ ಇರಬೇಕು. ಅದರ ದೇವಿ ಕಡೆ ಬಂದು ಮಾರ್ಗದರ್ಶ ತಗೋಬೇಕು. ಅದರ ಮಾರ್ಗದರ್ಶನದಿಂದ ಎಲ್ಲ ಆಶೀರ್ವಾದ ತಗೊಂಡು ಒಳ್ಳೆ ಆಗ್ಬೇಕಂತೇಳಿ. ಓಕೆ. ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಪತ್ರಿಕಾಗೋಷ್ಠಿ ಮಾಡುವುದ ಉದ್ದೇಶ ಇಷ್ಟೇ. ನಮ್ಮ ಇಟೆಂಗಾಳ ತಂಡ LT ನಂಬರ್ 4ರಲ್ಲಿ ನಮ್ಮ ಧನ್ಸಿಂಗ್ ಮಹಾರಾಜರ ಭೀಮಸಿಂಗ್ ಮಹಾರಾಜರು ಅಧ್ಯಕ್ಷತೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಡೆಯುತ್ತಿರುವ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಶ್ರೀ ಅಂಬಾಭವಾನಿ ದೇವಸ್ಥಾನ ಅಲ್ಲಿ ಇರೋದ್ರಿಂದ ಈ ವರ್ಷ ವಿಶೇಷ ಒಂದು ಕಾರ್ಯಕ್ರಮ ಅಲ್ಲಿ ಇರುತ್ತದೆ. ಅದು ವಿಶೇಷತೆ ಏನಪ್ಪ ಅಂದ್ರೆ ಅಲ್ಲಿ ತುಳಜಾಪುರ ಅಂಬಾಭವಾನಿ, ನಾವು ತುಳಜಾಪುರಕ್ಕೆ ಹೋಗಿ ನಾವು ದರ್ಶನ ಪಡೆದುಕೊಂಡು ಬರ್ತಿದ್ದೀವಿ. ಅಲ್ಲಿಂದ ನಮ್ಮ ತುಳಜಾಪುರ ಅಂಬಾಭವಾನಿ ಆ ತಾಯಿ ಮಹಿಮೆ, ಆ ತಾಯಿ ಶಕ್ತಿ, ನಮ್ಮ ಭೀಮು ಮಹಾರಾಜರು ಏನು ಆ ತಾಯಿಗೆ ನಡ್ಕೊಂಡ್ರು, ಏನು ಆ ತಾಯಿದ ಭಕ್ತಿ ನೋಡಿ, ಆ ಭಕ್ತಿ ಏನು ಮಾಡಿದ್ರು, ಆ ಭಕ್ತಿ ನೋಡಿ ತಾಯಿ ಶಾಶ್ವತ ನಮ್ಮ ಇಟೆಂಗಾಳ ತಾಂಡಿಯಲ್ಲಿ ಬಂದ ನಮ್ಮ ಎಲ್ಲ ಸತ್ಭಕ್ತರಿಗೂ, ನಮ್ಮ ಇಡೀ ಕರ್ನಾಟಕ ಜನತೆಗೆ ನಾನು ಆಶೀರ್ವಾದ ಕೊಡ್ಬೇಕಂತೇಳಿ ಏನು ಇಟೆಂಗಾಳ ತಾಂಡಿಯಲ್ಲಿ ಬಂದು ಕುಂತಿದ್ದಾಳೆ. ಆ ತಾಂಡಿಯಲ್ಲಿ ಕುಂತಿದ ನಂತರ ಏನು ವಿಶೇಷ ನಮ್ಮ ಏನು ಬಂಜಾರ ಸಮಾಜ ಆಗಲಿ, ಎಲ್ಲ ಸಮಾಜದವರಿಗೂ ಏನು ಆಶೀರ್ವಾದ ಕೊಡುವ ಮೂಲಕ ಏನು ಕಷ್ಟದಲ್ಲಿ ಬರ್ತಾರ ಜನ,
ಏನೋ ರೋಗ ಏನೇನೋ ನಾನಾ ರೋಗದಿಂದನೂ ಏನೋ ಒಂದು ತ್ರಾಸ ಇದ್ದಲ್ಲಿ ಅವ್ರ ಕಡೆ ಬರ್ತಾರೆ. ಅವ್ರ ಕಡೆ ಬರೋಣ ಅವ್ರು ಏನು ಮಾಡ್ತಾರೆ ಮಹಾರಾಜರಪ್ಪ ಅಂದ್ರೆ ಆ ಭಕ್ತರದ ಏನು ಏನು ಕಷ್ಟ ಸುಖ ಅದ, ಏನು ಅವ್ರಿಗೆ ನೋವಾಗಿರ್ತದ, ಏನೋ ಒಂದು ತ್ರಾಸ ಕುಟುಂಬದಲ್ಲಿ ಅವ್ರಿಗೆ ಏನೇನೋ ಒಂದು ಘಟನೆ ಆಗ್ತಿರ್ತದ, ಅದರಿಂದ ಅವ್ರಿಗೆ ದೂರ ಮಾಡುವಂಥದ್ದು ಆ ತಾಯಿ ಹತ್ರ ಬೇಡ್ಕೊಂಡು ಅವ್ರು ಚಲೋ ಮಾಡಿ ಅವ್ರ ಕುಟುಂಬಕ್ಕೆ ಒಳ್ಳೆ ಆಗಲಿ ಅಂತೇಳಿ ಎಲ್ಲ ಭಕ್ತರಿಗೂ ಒಂದು ಚಲೋ ಒಂದು ಮಾರ್ಗದಲ್ಲಿ ಕಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅಂಥ ಮಹಾರಾಜರು ಏನು ಈ ವರ್ಷ ಜಾತ್ರೆ ಮಹೋತ್ಸವ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಆಮೇಲೆ ವಿಶೇಷವಾಗಿ ನಮ್ಮ ತುಳಜಾಪುರ ಅಂಬಾಭವಾನಿ ಮೂರ್ತಿ 12 ಫುಟ್ಟಿನ ಮೂರ್ತಿ ಮಾಡಿದ್ದಾರೆ. ಹಾಗೂ ಅದರ ಜೊತೆಗೆ ನಮ್ಮ ತುಳಜಾಪುರ ಅಂಬಾಭವಾನಿ ಏನು ಸೇವಕ ಏನು ಶಕ್ತಿ ಕೊಟ್ಟಾಳ ಶ್ರೀ ನಮ್ಮ ಭೀಮ ಮಹಾರಾಜರ ನೇತೃತ್ವದಲ್ಲಿ ಏನು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅಂಬಾಭವಾನಿ ಶ್ರೀ ನಮ್ಮ ಶಿವಾಜಿ ಮಹಾರಾಜರ ಮೂರ್ತಿಯನ್ನು 2 ಮೂರ್ತಿಯನ್ನು ಅವರು ಪಾದಯಾತ್ರೆ ಮುಖಾಂತರ 501 ಕುಂಭಮೇಳ ಜೊತೆಗೆ ಅವರು ಈ ಕಡೆ ನಮ್ಮ ಬಂಜಾರ ಮುಗಳಕೋಟೆ ಮಠದಿಂದ ಬಂಜಾರ ಸರ್ಕಲ್ದಿಂದ ನಮ್ಮ ಸೋಲಾಪುರ ನಾಕದಿಂದ ದರ್ಗಾ ರೋಡ್ ನಮ್ಮ ಇಟಂಗ ತಾಂಡಕ್ಕೆ ಹೋಗಿ ತಲುಪುತ್ತದೆ. ಹಾಗೂ ಆ ಮೆರವಣಿಗೆಯಲ್ಲಿ ನಮ್ಮ ಯುವಕರು ಹಾಗೂ ನಮ್ಮ ತಾಯಿಯರು, ನಮ್ಮ ಹಿರಿಯರು, ನಮ್ಮ ರಾಜಕೀಯ ಗಣ್ಯ ವ್ಯಕ್ತಿಗಳು ಎಲ್ಲರೂ ಭಾಗವಹಿಸಲಿದ್ದಾರೆ. ಹಾಗೂ ನಮ್ಮ ಎಲ್ಲ ಧರ್ಮಗುರುಗಳು ಹಾಗೂ ವಿಶೇಷವಾಗಿ ನಮ್ಮ ಸಮಾಜದ ಧರ್ಮಗುರುಗಳಾದ ಬಾಬು ಸಿಂಗ್ ಮಹಾರಾಜರು ಕೂಡ ಈ ರ್ಯಾಲಿ ಹಾಗೂ ಈ ಕಾರ್ಯಕ್ರಮಕ್ಕೆ 2 ದಿವಸ ಸತತ ಇಲ್ಲಿ ಇದ್ದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ನಮ್ಮ ಬಾಬು ಸಿಂಗ್ ಮಹಾರಾಜರು ಹಾಗೂ ನಮ್ಮ ಕಿಶನ್ ಭಾವ್ ರಾಠೋಡ್ ಹಾಗೂ ನಮ್ಮ ಗೋಪಾಲ್ ಮಹಾರಾಜರು ಹಾಗೂ ನಮ್ಮ ಸಿದ್ಧಲಿಂಗ ಮಹಾಸ್ವಾಮಿಗಳು ಹಾಗೂ ನಮ್ಮ ಎಲ್ಲ ನಮ್ಮ ಭೀಮಸಿಂಗ್ ಮಹಾರಾಜರ ಏನು ಒಡನಾಟದಲ್ಲಿ ಯಾರ್ಯಾರು ಆಹ್ವಾನ ಮಾಡ್ಯಾರ ಅವು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ತಾವು ನಮ್ಮ ಮೀಡಿಯಾ ಮುಖಾಂತರ ಹೇಳುವುದಷ್ಟೇ, ಪ್ರತಿ ತಾಂಡ್ಯದಿಂದ ನಮ್ಮ ತಾಯಿ ತುಳಜಾಪುರ ಅಂಬಾಭವಾನಿ ಸದ್ಭಕ್ತರು ಬರೀ ಬಂಜಾರ ಸಮಾಜದವರು ಅಷ್ಟೇ ಅಲ್ಲ, ಪ್ರತಿಯೊಂದು ಸಮಾಜದವರು ತುಳಜಾಪುರ ಅಂಬಾಭವಾನಿ ಭಕ್ತರದಾರ. ಹಾಗೂ ನಮ್ಮ ಶಿವಾಜಿ ಮಹಾರಾಜರ ಭಕ್ತರದಾರ. ಶಿವಾಜಿ ಮಹಾರಾಜ ಹಾಗೂ ಅಂಬಾಭವಾನಿ ತಾಯಿಯ ಇದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ರ್ಯಾಲಿ ಮುಖಾಂತರ. ಈ ರ್ಯಾಲಿಗೆ ತಾವೆಲ್ಲರೂ ಬಂದು ಈ ರ್ಯಾಲಿಗೆ ಯಶಸ್ವಿ ಮಾಡಬೇಕು. 18ನೇ ತಾರೀಕು ಬೆಳಗ್ಗೆ 9:00 ಸ್ಟಾರ್ಟ್ ಆಗುತ್ತೆ ಸರ್. ಹಾಗೂ 18ನೇ ತಾರೀಕು ಸಾಯಂಕಾಲವರೆಗೆ ಈ ಕಾರ್ಯಕ್ರಮ 5 ಗಂಟೆ ತನಕ ಇದು ಮೆರವಣಿಗೆ ಇರುತ್ತದೆ. ಹಾಗೂ 19ನೇ ತಾರೀಕು ಭವ್ಯ ವೇದಿಕೆ ಕಾರ್ಯಕ್ರಮ ಹಾಗೂ ಗಣ್ಯ ವ್ಯಕ್ತಿಗಳು ಎಲ್ಲರೂ ಆ ವೇದಿಕೆ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ತಾವೆಲ್ಲರೂ ಬರಬೇಕು. 18ನೇ ತಾರೀಕು ರ್ಯಾಲಿನೂ ನೀವು ಯಶಸ್ವಿ ಮಾಡಿಕೊಡ್ಬೇಕು. ಆ ರ್ಯಾಲಿಯಲ್ಲಿ ಡೋಲ್, ಬೆಂಡ, ಬಾಜಾ ಹಾಗೂ ನಮ್ಮ DJ ಅವೆಲ್ಲ ನಮ್ಮ ಸಂಸ್ಕೃತಿ ಕಲೆಗಳು ಏನು ಎಲ್ಲ ಥರನೂ ಮಹಾರಾಜರು ಎಲ್ಲ ಹೇಳಿದ್ದಾರೆ. ಹಾಗೂ ತಾವೆಲ್ಲರೂ ಬಂದು ಈ ಮೆರವಣಿಗೆಯನ್ನು ಯಶಸ್ವಿ ಮಾಡಬೇಕು. ಹಾಗೂ 19ನೇ ತಾರೀಕು ಏನು ಭವ್ಯ ವೇದಿಕೆ ಕಾರ್ಯಕ್ರಮ ಅದ, ಈ ಕಾರ್ಯಕ್ರಮಕ್ಕೆ ನಾವು ಬಂದು ಯಶಸ್ವಿ ಮಾಡ್ಬೇಕಂತೇಳಿ ತಮ್ಮೆಲ್ಲರಿಗೆ ಒಂದು ಕಳಕಳಿ ವಿನಂತಿ ಮಾಡ್ತೇನೆ. ಎಲ್ಲ ನಾಡಿನ ಸಮಸ್ತ ಜನತೆ ಎಲ್ಲ ಸಮಾಜದವರು ಬರ್ಬೇಕಂತೇಳಿ ನಾವು ವಿನಂತಿ ಮಾಡ್ತೀನಿ. ಹಾಗೂ ನಮ್ಮ ಎಲ್ಲ ಮೀಡಿಯಾದವ್ರಿಗೂ ಒಂದು ವಿನಂತಿ ಏನಪ್ಪ ಅಂದ್ರೆ, ಅವತ್ತು ತಾವು ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ಆ ತಾಯಿ ಆಶೀರ್ವಾದ ಪಡೆದುಕೋಬೇಕಂತೇಳಿ ಒಂದು ಕಳಕಳಿ ವಿನಂತಿ ಮಾಡ್ಕೋತೀನಿ. ನಾನು ಪ್ರಕಾಶ್ ಬಾಳು ಚವ್ಹಾಣ, ರಾಷ್ಟ್ರೀಯ ಬಂಜಾರ ಪರಿಷತ್ ರಾಜ್ಯಾಧ್ಯಕ್ಷ, ವಿಜಯಪುರ. ಪ್ರಕಾಶ್ ಅವರೇ, ಈಗ ಒಳ ಮೀಸಲಾತಿಯ ಗೊಂದಲ ನಡೀತಾ ಇದೆ, ಅದರ ಬಗ್ಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀವಿ ಸರ್? ನಮ್ಮ ಇಡೀ ಬಂಜಾರ ಸಮಾಜಕ್ಕೆ ಇದು ಒಂದೇ ಅಲ್ಲ ಸರ್, ನಮ್ಮ ಬಂಜಾರ ಸಮಾಜದಲ್ಲಿ ಅತಿ ದೊಡ್ಡ ಅನ್ಯಾಯ ಆಗಿದ್ದು ಇದು ಒಳ ಮೀಸಲಾತಿ ಸರ್. ಈ ಒಳ ಮೀಸಲಾತಿ ಮಾಡೋದ್ರಿಂದ ಈ ಮುಂದೆ ಬರುವ ದಿವಸದಲ್ಲಿ ನಾವು ಏನು ಪಾಠ ಕಲಿಸ್ಬೇಕು, ಯಾವ ರೀತಿ ನಾವು ಉತ್ತರ ಕೊಡಬೇಕು, ನಾವು ಎಲ್ಲ ಕಾಯ್ದುಕೊಂಡು ಕೂತಿದ್ದೇವೆ ಸರ್. ಅದನ್ನ ಆ ತಾಯಿ ಅಂಬಾಭವಾನಿ ಆಶೀರ್ವಾದ, ಶಿವಾಜಿ ಮಹಾರಾಜರ ಆಶೀರ್ವಾದ ಹಾಗೂ ನಮ್ಮ ಶ್ರೀ ಸಂತ ಶಿವಲಾಲ್ ಮಹಾರಾಜರು ಹಾಗೂ ಹಮುಲಾಲ್ ಮಹಾರಾಜರ ಆದಿಶಕ್ತಿ ದುರ್ಗಾದೇವಿ ಆಶೀರ್ವಾದ, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದದಿಂದ ನಮಗಿದು ಖಂಡಿತ ಇದು ನ್ಯಾಯ ಸಿಗುತ್ತೆ. ಆದ್ರೆ ಸಿಗುವವರೆಗೂ ನಾವು ಇದನ್ನು ಬಿಡುವುದಿಲ್ಲ ಅಂತೇಳಿ ತಮ್ಮ ಮೀಡಿಯಾದ ಮುಖಾಂತರ ನಾವು ಒಂದು ವಿನಂತಿ ಮಾಡ್ಕೊಳ್ಳೋದು ಏನಪ್ಪಾ ಅಂದ್ರೆ, ಈ ಜಾತ್ರೆಗಳು ಇರೋದ್ರಿಂದ ನಾವು ಅದನ್ನು ಸ್ವಲ್ಪ ಇದು ಮಾಡ್ಕೊಂಡಿರ್ತಾರೆ. ನಮ್ಮ ಇಡೀ ನಮ್ಮ ಧರ್ಮಗುರುಗಳು, ನಮ್ಮ ಬಂಜಾರ ಸಮಾಜದ ಎಲ್ಲ ಧರ್ಮಗುರುಗಳಿಗೆ ನಾವು ಒಂದು ಕಡೆ ಮೀಟಿಂಗ್ ಸಭೆಗೆ ಒಂದು ಕರಿತಾ ಇದ್ದೇವೆ ಸರ್. ಈ ಸಭೆಯನ್ನು ಕರ್ಕೊಂಡು ತಂಡ ನಾವು ಇದನ್ನ ಪ್ರಚಾರ ಜಾಗೃತಿ ಮಾಡಕ್ಕೆ ನಾವು ಪ್ರಾರಂಭ ಮಾಡೋರಿದ್ದೇವೆ ಸರ್. ಇದನ್ನು ಡೇಟ್ ಅತಿ ಶೀಘ್ರದಲ್ಲಿ ನಾವು
ಹೇಳ್ತೀವಿ. ಅದು ತಂಡ ಅಡ್ಡಾಡಿ ಅದನ್ನು ಬೃಹತ್ ಒಂದು ಪ್ರತಿಭಟನೆ ಮಾಡ್ತೀವಿ. ಅದು ಹೆಂಗಾಗಿರ್ಬೇಕಪ್ಪ ಅಂದ್ರೆ ಒಂದು ವಿಶೇಷ ಒಂದು ಸಂದೇಶ ಮುಟ್ಟಬೇಕು. ಈ ಸರ್ಕಾರಕ್ಕೆ ಒಂದು ನಮ್ಮ ಏನು ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ, ಈ ಸಮಾಜಕ್ಕೆ ನಾವು ಅನ್ಯಾಯ ಮಾಡಿದ್ರೆ ನಾವು ತಪ್ಪಾಗಿದೆ ಅಂತೇಳಿ ಅವ್ರು ಒಪ್ಕೋಬೇಕು. ಆ ಥರ ನಾವು ಪ್ರತಿಭಟನೆ ಮಾಡಿ ತೋರಿಸ್ತೀವಿ. ಈ ಸಮಾಜಕ್ಕೆ ಏನು ಒಳ ಮೀಸಲಾತಿಯಲ್ಲಿ ನಮ್ಮ ಏನು ಬಂಜಾರ ಸಮಾಜಕ್ಕೆ ಅನ್ಯಾಯ ಆಗಿದೆ, ಇದನ್ನು ನಮ್ಮ ನ್ಯಾಯ ಸಿಗೋವರೆಗೂ ನಾವು ಇದನ್ನು ಬಿಡುವುದಿಲ್ಲ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀವಿ. ಓಕೆ.